ಏನೇ ಆದ್ರೂ ಇದೊಂದು ರಾತ್ರಿ ನಮ್ಮ ಮಧ್ಯ ಇರೋ ದೂರ ಕಡಿಮೆ ಆಗ್ಬೇಕಾ? ಶಾಶ್ವತವಾಗಿ ಇಬ್ರು ದೂರನೇ ಉಳಿದ್ ಬಿಡ್ತೀವ? ಈ ರಾತ್ರಿ ನಿರ್ಧಾರ ಮಾಡುತ್ತೆ ಬಾವ. ನಾನು ಅನ್ಕೋತಾ ಇರೋದು ಅದನ್ನೇ. ನೀನೇ ನನ್ನ ವೈದೇಹಿ. ನಾಳೆ ಬೆಳಿಗ್ಗೆ ಈ ನಿಶ್ಚಿತಾರ್ಥ ಆಗ್ಬಾರ್ದು ಅಂತ. ಆದ್ರೆ ಸುತ್ತ ಇರೋ ಪರಿಸ್ಥಿತಿಯಿಂದ ಯಾವ ಪರಿಹಾರ ಸಿಗುತ್ತೋ ಆ ವಿಧಿ ಏನ್ ನಿರ್ಧಾರ ಮಾಡಿದೆ ಅಂತ ಯಾರಿಗ್ ಗೊತ್ತು? ಸರಿ ಬಾವ, ಇನ್ನೂ ತುಂಬಾ ಹಿಂಸೆ ಕೊಡೋದಿಲ್ಲ. ನನ್ನನ್ನು ಗುರ್ತು ಹಿಡ್ದು ನಮ್ಮ ಪ್ರೀತಿನ ಗೆಲ್ಲಿಸ್ತೀಯೋ ಅಥವಾ ಅವಳು ಬೆರಳ ಗುಂಗ್ರ ಹಾಕಿ ನಮ್ಮ ಪ್ರೀತಿಗೆ ನಿನ್ ಮನ್ಸಲ್ಲೇ ಸಮಾಧಿ ಕಟ್ತೀಯೋ? ಎಲ್ಲ ನಿನ್ ಕೈಯಲ್ಲೇ ಇದೆ ಬಾವ. ಬರ್ತೀನಿ. ಅಮ್ಮನ್ನ ಕರ್ಕೊಂಡು ನಾಳೆ ನಂಜನಗೂಡಿಗೆ ಹೋಗ್ತಾ ಇದ್ದೀನಿ. ನಾನು ವಾಪಸ್ ಬರಬೇಕು ಅಂದ್ರೆ ನನ್ನ ಭಾವ ಇನ್ನೂ ನನ್ನವನಾಗೆ ಉಳ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ನಾನು ಮತ್ತೆ ವಾಪಸ್ ಬರೋದ್ರಲ್ಲಿ ಅರ್ಥನೇ ಇರಲ್ಲ. ಅಷ್ಟಕ್ಕೂ ಬದುಕಿರೋದ್ರಲ್ಲಿ ಅರ್ಥನೇ ಇರಲ್ಲ. ನಾಳೆ ನಂಜನಗೂಡಿಗೆ ಹೋಗ್ತಾ ಇದ್ದೀನಿ. ನಾನು ರಂಗ, ಎಲ್ಲ ಪ್ಯಾಕ್ ಮಾಡಿದ್ಯಾ ಅಲ್ವಾ? ಎಲ್ಲ ರೆಡಿ ಮಾಡಿದ್ದೀನಿ. ರಂಗ, ಹೇಳಿದ್ದೆಲ್ಲ ನೆನಪಿದೆಯಲ್ವಾ? ಪರಿಸ್ಥಿತಿ ಎಲ್ಲ ಸರಿ ಹೋಗುವವರೆಗೂ ನೀವ್ಯಾರು ಆಯುರ್ವೇದ ಚಿಕಿತ್ಸಾಲಯ ಬಿಟ್ಟು ಹೊರಗೆ ಹೋಗೋ ಆಗಿಲ್ಲ. ಸರಿ ಅಮ್ಮೋರೆ. ಆಯ್ತು ಸರಿ ಅಂತ ತಲೆ ಆಡ್ಸೋದಲ್ಲ ರಂಗ. ಅವಳ ಬಗ್ಗೆ ನಿನ್ಗೆ ಸರಿಯಾಗಿ ಗೊತ್ತಿಲ್ಲ. ಈಗ ಆಪ್ಷನ್ ಇಲ್ದೆ ನಿನ್ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ ಹೊರತು ಮನೆಗೆ ವಾಪಸ್ ಬರೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ತುಂಬಾ ಹುಷಾರಾಗಿರ್ಬೇಕು ನೀನು. ಸರಿ ಅಮ್ಮೋರೆ. ಇಷ್ಟು ಸಲ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದ್ಯಲ್ವ ರಂಗ? ಅವಳಲ್ಲಿಂದ ಬಂದ್ಬಿಟ್ರೆ ಶಾಂತನ ಆರೋಗ್ಯ ಕೂಡ ಚೆನ್ನಾಗಿರಲ್ಲ. ಇಲ್ಲೂ ಕೂಡ ಯಾರೂ ನೆಮ್ಮದಿಯಿಂದ ಇರೋದಕ್ಕಾಗಲ್ಲ. ರಂಗ, ನನ್ ಮೊಮ್ಮಗ ಅಂದ್ರೆ ನಿನಗೆಷ್ಟು ಇಷ್ಟ ಅಂತ ನನಗೆ ಗೊತ್ತು. ಅವನು ಸಂತೋಷವಾಗಿರ್ಬೇಕು ಅಂದ್ರೆ ಇವತ್ತಿಲ್ಲಿ ನಿಶ್ಚಿತಾರ್ಥ ನಡೀಬೇಕು. ಅದಕ್ಕೆ ನಿನ್ನನ್ನ ಅಲ್ಲಿ ಕಳಿಸ್ತಾ ಇರೋದು. ನೀನ್ ಶಾಂತನ್ ಜೊತೆಲಿದ್ದು ವೈಶಾಲಿನ ಗಮನಿಸ್ತಾ ಇರ್ಬೇಕು. ಅದನ್ನ ಮರಿಬೇಡ. ಸರಿ, ಲೇಟ್ ಆಗ್ತದೆ ಅಜ್ಜಿ, ಇವಾಗ ಹೊರಡಕ್ ಬಿಡಿ. ವೈದೇಹಿ, ಇಲ್ವಾ? ವೈದೇಹಿ, ಅವರೆಲ್ಲ ಅಲ್ಲಿದ್ದಾರೆ. ಅವ್ರು ಯಾಕೆ ಬಂದಿದ್ದಾರೆ ಇಲ್ಲಿಗೆ? ಅಮ್ಮ, ನನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಅಮ್ಮ, ವೈದೇಹಿ, ನಾನ್ ಬರಲ್ಲ. ನನ್ನ ನಿನ್ನ ದೂರ ಆಗಲ್ಲ ಹೇಳು. ಬೇಡ, ಆಗಲ್ಲ, ಏನು ಆಗಲ್ಲ ಅಮ್ಮ. ಇಲ್ಲಿ ನೋಡು. ಬೇಡ ವೈದೇಹಿ, ನನ್ ಬಿಟ್ಟು ಹೋಗ್ಬೇಡ. ಅಯ್ಯೋ, ಏನಾಗಲ್ಲ, ಏನು ಆಗಲ್ಲ, ಬಾ. ನೋಡಿದ್ಯಾ, ನಿನ್ನನ್ನು ಬಿಟ್ರೆ ನನ್ನ ತಂಗಿಗೆ ಬೇರೆ ಯಾರ ನೆನಪು ಉಳಿದಿಲ್ಲ. ಅದಕ್ಕೆ ನಿನ್ನ ನನ್ನ ತಂಗಿಗೋಸ್ಕರ ಇಲ್ಲಿ ಉಳ್ಕೊಳೋಗ್ಬಿಟ್ಟೆ. ಈಗ ಅವಳ ಜೊತೆ ನಿನ್ನನ್ನು ಕಳಿಸ್ತಾ ಇದ್ದೀವಿ. ಆದ್ರಿಂದ ಅವಳ ಜವಾಬ್ದಾರಿ ನಿಂದೆ ಅನ್ನೋದನ್ನ ಅರ್ಥ ಮಾಡ್ಕೋ. ಇಲ್ಲಿವರೆಗೂ ಎಷ್ಟೋ ನೋವನ್ನು ಅನುಭವಿಸಿ ಅದರಿಂದ ಹೊರಗೆ ಬಂದಿದ್ದಾಳೆ ಅಂತ ಅನ್ಕೊಂಡ್ರೆ ಈಗ ಈ ಪರಿಸ್ಥಿತಿ.
ಒಂದು ವೇಳೆ ನಿನ್ನಿಂದನಾದರೂ ನನ್ನ ತಂಗಿ ಮೊದಲಿನ ಥರ ಆದರೆ ನಿನ್ನಿಂದ ನಮ್ಮ ಮನೆಗೆ ಮೊದಲನೇ ಸಾರಿ ಉಪಕಾರ ಆಗುತ್ತೆ. ಇಲ್ಲಿವರೆಗೂ ನಡೆದಿರೋದನ್ನ ಮರ್ತು ಹೋಗಿ ಜೀವನ ಪೂರ್ತಿ ನಿನ್ಗೆ ಋಣಿಯಾಗಿರ್ತೀವಿ. ಋಣದಲ್ಲಿದ್ದೀವಿ ಅಂತ ಹೇಳಿದ ಮಾತ್ರಕ್ಕೆ ಆ ಋಣ ತೀರ್ಸ್ಕೊಳಕ್ಕೋಸ್ಕರ ನಿನ್ನ ವೈದೇಹಿ ಅಂತ ನಂಬು ಅನ್ಬೇಡ. ಅದು ಮಾತ್ರ ನಡೆಯಲ್ಲ. ಋಣದಲ್ಲಿರ್ತೀವಿ ಅಷ್ಟೇ. ನೋಡು ವೈಶಾಲಿ, ವೈಶಾಲಿ ಅಂತೆ ವೈಶಾಲಿ. ವೈಶಾಲಿ ಅಲ್ಲ, ನನ್ ವೈದೇಹಿ. ನನ್ ವೈದೇಹಿ, ನನ್ ವೈದೇಹಿ ಅಲ್ವಾ? ವೈಶಾಲಿ ಅಲ್ಲ, ಅಮ್ಮ. ನನ್ ವೈದೇಹಿ, ನನ್ ವೈದೇಹಿ. ಸರಿ ಸರಿ ಶಾಂತ, ನಿನ್ ವೈದೇಹಿ, ನನ್ ವೈದೇಹಿ ತಾನೇ? ಹಾ ಹೌದಮ್ಮ. ಆಯ್ತು ಶಾಂತ. ನೋಡು ವೈದೇಹಿ, ನನ್ನ ಮಗಳ ಸಲುವಾಗಿ ನಿನ್ನನ್ನ ಈ ಮನೇಲಿ ಇಟ್ಕೊಂಡಿರೋದನ್ನ ಮರಿಬೇಡ. ಹಾಗಾಗಿ ಇಂದು ಅಜ್ಜಿ, ಅಮ್ಮನ ಬಗ್ಗೆ ನೀವ್ ನನಗೆ ಇಷ್ಟೊಂದೆಲ್ಲ ಹೇಳೋ ಅಗತ್ಯನೇ ಇಲ್ಲ. ನೀವ್ ಹೇಗ್ ಇವ್ರಿಗಮ್ಮನೋ ಅದೇ ಥರ ಇವರು ನನಗಮ್ಮ. ಅಮ್ಮನ ಬಗ್ಗೆ ಏನು ಹೇಳೋ ಅಗತ್ಯನೇ ಇಲ್ಲ. ಅದ್ ನನ್ನ ಜವಾಬ್ದಾರಿ. ಏನ್ ಮಾಡ್ಬಾರ್ದು ಅಂತ ನಿನಗ್ ಬುದ್ಧಿ ಹೇಳಿ ಈ ಮನೆಯಲ್ಲಿ ನಿನ್ನ ಇರೋದಕ್ ಬಿಟ್ರೋ ಮತ್ತೆ ಅದನ್ನೇ ಮಾಡ್ತಿದ್ಯಾ? ನೋಡು, ನಿನಗ್ ಅವಕಾಶ ಸಿಕ್ತಲ್ಲ ಅಂತ ಮತ್ತೆ ಸಂಬಂಧ ಬೆಳೆಸಿ ಮಾತಾಡೋದಕ್ ಬರ್ಬೇಡ. ಈಗಾಗ್ಲೇ ನಿನಗೂ ನಮಗೂ ಸಂಬಂಧ ಇಲ್ಲ ಅಂತ ಪ್ರೂವ್ ಆಗಿದೆ. ಮನೆಯಿಂದ ಹೋಗ್ಬೇಕಾದೋಳ್ ನೀನು. ಇನ್ನೂ ಯಾಕೆ ಮನೇಲಿದ್ಯಾ ಅಂತ ಮರ್ತಿದ್ಯಾ ಅನ್ಸುತ್ತೆ ನೀನು. ಶಾಂತ ಆಂಟಿ ನಿನಗೆ ತಾಯಿಯಾಗೋ ವಿಷಯ ಆಗಿರ್ಲಿ, ನಿನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅದನ್ನ ನೆನ್ಪಲ್ಲಿಟ್ಕೊ. ಅನ್ಕೊಳ್ಳಿ ಬಿಡು ಅಖಿಲ. ಇಲ್ಲಿವರೆಗೂ ಏನೇನೋ ಅನ್ಕೊಂಡಿದ್ದಾಳೆ. ಎಲ್ಲ ನಡೆದೋಯ್ತಾ? ಏನೋ ವೈದೇಹಿ ರೂಪ ಅವಳ ಕೈನಲ್ಲಿ ಹಾಗೆ ಮಾತಾಡಿಸ್ತಿದೆ. ರೂಪನ ನೋಡಿ ಮಾತ್ರ ಮಾತಾಡೋ ನೀವು ಈ ಮನೆ ಜೊತೆ ಇರೋ ಸಂಬಂಧನ ನೀವು ಗುರ್ಸೋದಿಲ್ಲ ಅಂತ ನನಗೆ ಗೊತ್ತು. ಆದರೂ ಒಪ್ಪಂದ ಮೀರಿ ನಾನೇ ವೈದೇಹಿ ಅಂತ ಹೇಳೋದು ತಪ್ಪೆ. ಅದೇ ಮಾತಾಡ್ಬೇಕಾಗಿರೋರು ಮಾತಾಡ್ದಾಗ್ಲೇನೆ ಆ ಹೆಸರಿಗೆ ನನ್ನ ಜೊತೆ ಇರೋ ಸಂಬಂಧಕ್ಕೆ ಬೆಲೆ ಅಂತ ಗೊತ್ತಿದ್ರು ಕೂಡ ನಾನು ಯಾಕೆ ಅದನ್ನ ಮಾತಾಡ್ಬೇಕು? ನಂದೇ ತಪ್ಪು. ಹೋಗಿ ಬರ್ತೀವಿ.
ನಡಿಯಮ್ಮ. ವೈದೇಹಿ ನಿಂತ್ಕೋ, ನಿಂಗೇನೂ ಆಗಿಲ್ಲ ಅಲ್ವಾ? ನಿಂಗೇನೂ ಆಗಿಲ್ಲ ತಾನೆ? ಅಮ್ಮ ನಂಗೇನೂ ಆಗಿಲ್ಲ ಅಮ್ಮ, ಹೋಗೋಣ ಬಾ. ಇಲ್ಲ ಇಲ್ಲ, ನನ್ನನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ನಂಗೆ ಗೊತ್ತು, ನನ್ನನ್ನ ನಿನ್ನಿಂದ ದೂರ ಮಾಡ್ತಾರೆ. ನಾನು ಹೋಗಲ್ಲ. ನಿನ್ನನ್ ಬಿಟ್ಟು ನಾನು ಹೋಗಲ್ಲ ವೈದೇಹಿ. ಬಾ ಒಳಗಡೆ ಹೋಗ್ಬಿಡೋಣ ಬಾ. ನಿನ್ನೊಬ್ಬಳನ್ನೇ ಬಿಟ್ರೆ ಅಲ್ಲಿ ನೋಡು, ಅಲ್ಲಿ ನಿಂತಿದ್ದಾನಲ್ಲ ರೌಡಿ, ಅವ್ನು ನಿನ್ನನ್ನು ಸಾಯಿಸ್ಬಿಡ್ತಾನೆ. ನಾನು ಹೋಗಲ್ಲ, ಅವ್ನು ಕೆಟ್ಟವನು, ಅವ್ನು ಸಾಯಿಸ್ಬಿಡ್ತಾನೆ. ಅಮ್ಮ, ನಾನು ಹೋಗೋಣ. ಅಮ್ಮ, ಅಲ್ಲಿ ಹೋಗೋಣ ಮೇಲ್ಗಡೆ ಬಾ. ರೂಮ್ ಇದೆಯಲ್ಲ, ಅಲ್ಲಿ ಹೋಗೋಣ. ಇವಳೇನು ಹೀಗೆ ಹೇಳ್ತಾ ಇದ್ದಾಳೆ? ನೆನಪು ಬಂದ್ಬಿಡ್ತಾ ಹೀಗೆ? ಈ ರೌಡಿ ಸಾಯಿಸ್ಬಿಡ್ತಾನೆ. ಅಮ್ಮ ನನ್ನನ್ನು ಯಾರು ಏನು ಮಾಡಲ್ಲ, ನಾನು ನಿನ್ ಜೊತೆನೆ ಬರ್ತೀನಿ. ಬಾಮ್ಮ. ಬೇಡ, ಬಾಮ್ಮ. ನಾನು ಬರಲ್ಲ. ಬಾ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ ಬಾ. ಕರ್ಕೊಂಡು ಹೋಗಿ ಕಾರಲ್ಲಿ ಹಾಕಿ. ವಾಲೆ, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋದು ಸ್ವಲ್ಪ ಗಮನದಲ್ಲಿರ್ಲಿ. ಸಾರಿ ದೊಡ್ಡಪ್ಪ. ನೀನ್ ಅವಳನ್ನ ಕರ್ಕೊಂಡು ಹೋಗಮ್ಮ. ನೀವಿನ್ ಹೊರಡಿ. ಅಮ್ಮ ನಾನು ನಿನ್ ಜೊತೆನೆ ಇರ್ತೀನಿ ಅಲ್ವಾ? ನಾವಿಬ್ರು ಹಾಗೆ ಆಚೆ ಹೋಗಿ ಸ್ವಲ್ಪ ಆಚೆ ಕಡೆ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ಬಿಡೋಣ. ಸರಿನಾ? ಬಾಮ್ಮ. ನೀವ್ ಯಾರು ಬರ್ಬೇಡಿ, ಎಲ್ಲ ಇಲ್ಲೇ ಇರ್ರಿ. ಬಾಮ್ಮ. ನೀವ್ ಯಾರು ಬರ್ಬೇಡಿ. ಬರ್ಬೇಡ ಅಂತ ಹೇಳು. ಅವ್ರು ನನ್ ಜೊತೆ ಬರೋದ್ ಬೇಡ 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 ಅಂತ ಹೇಳು. ನೀವೆಲ್ಲ ಬರ್ಬೇಡಿ. ಅಮ್ಮ ಅವ್ರು ಬರಲ್ಲ. ಬೇಡ, ನಾನು ಹೇಳ್ತಿದ್ದೀನಲ್ವಾ, ನನ್ನ ಮಾತು ಕೇಳು. ಅವ್ರು ಬರೋದ್ ಬೇಡ. ನಾನು ಕೇಳ್ತೀನಿ ನೋಡು. ನೀವ್ ಯಾರು ಬರಲ್ಲ ಅಲ್ವಾ? ಬರಲ್ಲಮ್ಮ, ಬರಲ್ಲ. ನೋಡು ಹೇಳಿದ್ರು ಅಲ್ವಾ, ಅವ್ರು ಬರಲ್ಲ. ನಿಜವಾಗ್ಲೂ ಬರಲ್ಲ ಅಲ್ವಾ? ನಿಜವಾಗ್ಲೂ ಅಮ್ಮ. ವೈದೇಹಿ ಅವ್ರು ಬರೋದ್ ಬೇಡ. ನಿಜವಾಗ್ಲೂ ಅವ್ರು ಬರಲ್ಲ ಅಮ್ಮ. ಅಮ್ಮ ಬಾ ಅಮ್ಮ. ನಾವು ಹೋಗೋಣ, ನೀವ್ ಯಾರು ಬರ್ಬೇಡಿ.
ದೇವಾ ಏನಾಯ್ತು? ನನಗೇನು ಆಗಿಲ್ಲ. ಇವತ್ತು ಬೆಳಿಗ್ಗೆ ಒಂದು ಶುಭ ಶಕುನ ನನಗೆ ಸಿಕ್ತು. ಅದರಿಂದ ವೈಶಾಲಿ ಹೊರಟು ಹೋತು. ಎಂಗೇಜ್ಮೆಂಟ್ ಆಗೋವರೆಗೂ ಅವಳು ಬರಲ್ಲ. ಅಂದರೆ ಅವಳ ಟೆನ್ಷನ್ ದೂರ ಆದಾಗೆ. ಅದೇ ಥರ ಎಂಗೇಜ್ಮೆಂಟ್ ಕೂಡ ಆಗಿ ನನಗೆ ದೇವಾಂಶ್ಗೆ ಮದುವೆ ಆದರೆ ಸಾಕು. ಆದಷ್ಟು ಬೇಗ ಎಲ್ಲ ಮುಗ್ದು ನಾನು ಅನ್ಕೊಂಡಾಗಾದ್ರೆ ಅಷ್ಟೇ ಸಾಕು. ಇಷ್ಟೆಲ್ಲ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ತೀಯ ಅನ್ಕೊಂಡೆ ಅಖಿಲ. ಆದ್ರೆ ನೀನೊಬ್ಳೆ ಈ ಥರ ಬಂದು ಎನಿವೆ ಕುಡಿ. ಥ್ಯಾಂಕ್ಸ್. ಆದರೆ ನಾನು ಥ್ಯಾಂಕ್ಸ್ ಹೇಳಿದ್ದು ಕಾಫಿಗೆ. ನೀನು ಎಕ್ಸ್ಪೆಕ್ಟ್ ಮಾಡ್ತಿರೋ ಥ್ಯಾಂಕ್ಸ್ ಯಾವುದಕ್ಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಏನಾಗಿಲ್ಲ, ಅಷ್ಟು ದೊಡ್ಡ ಹೆಲ್ಪ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಅಂತ ಇದೆಯಾ? ನೀನ್ ಅನ್ಕೊಂಡ ಹಾಗೇನೆ ವೈದೇಹಿನ, ಅದೇ ವೈದೇಹಿ ರೂಪದಲ್ಲಿರೋ ವೈಶಾಲಿನ ಹೊರಗೆ ಕಳಿಸ್ಬಿಟ್ವಿ. ನಿನಗೆ ಖುಷಿನೇ ಅಲ್ವಾ? ಎದುರುಗಡೆ ಇರೋ ಅಡ್ಡಿ ಆತಂಕಗಳು ದೂರ ಆದ್ರೆ ಜೀವನ ಸಲೀಸಾಗಿ ಮುಂದೆ ಸಾಗತ್ತೆ. ಐ ಆಮ್ ಹ್ಯಾಪಿ. ಆದ್ರೆ ವೈಶಾಲಿನ ನೀನ್ ಕಳ್ಸೋದು ಅಂದ್ರೇನು? ಶಾಂತ ಆಂಟಿ ಸಮಸ್ಯೆಗೆ ಚಿಕಿತ್ಸೆ ಕೊಡ್ಸೋಕ್ ಹೋಗ್ತಿದ್ದಾಳಲ್ವಾ? ಎಲ್ರೂ ಅದೇ ಅಂತಾನೆ ನಂಬ್ತಾರೆ. ಆದ್ರೆ ಅದ್ರ ಹಿಂದಿರೋ ಕರ್ತೃ ಕರ್ಮ ಕ್ರಿಯಾ ಎಲ್ಲ ನಾನೇ. ಹೇಳಿದ್ಯಲ್ಲ, ದೇವಾಂಶ್ ಮನ್ಸಿನಲ್ಲಿ ಸ್ಥಾನ ಸಿಕ್ಕಿದ್ರೆ ಮಿಕ್ಕಿದ್ದೆಲ್ಲ ತನಗ್ ತಾನೇ ಆಗುತ್ತೆ ಅಂತ. ಆ ಸ್ಥಾನನ ಪಡ್ಕೊಳ್ಳೋಕ್ಕೋಸ್ಕರ ಸ್ಪೇಸ್ ಕ್ರಿಯೇಟ್ ಮಾಡಿಕೊಟ್ಟೆ. ಇನ್ನು ಮಿಕ್ಕಿದ್ದು ನಿನ್ ಕೈಯಲ್ಲಿದೆ. ವೈಶಾಲಿ ಮತ್ತೆ ಬರ್ತಾಳಲ್ವಾ? ಬರಲ್ಲ. ಇಲ್ಲಿ ನಿಮ್ ನಿಶ್ಚಿತಾರ್ಥ ನಡೆದು ಹೋದ್ರೆ ಇನ್ ಯಾವತ್ತೂ ವೈಶಾಲಿ ಇಲ್ಲಿಗೆ ಬರಲ್ಲ. ಸದ್ಯಕ್ಕೆ ಇಲ್ಲಿಂದ ಕಳಿಸಿದ್ದಂತೂ ಆಯ್ತು. ಪರ್ಮನೆಂಟ್ ಆಗಿ ಅಲ್ಲೇ ಇರೋ ಹಾಗೆ ಏನಾದ್ರೂ ಮಾಡ್ಬೇಕು. ಇನ್ನು ದೇವಾಂಶ್ ನಿನ್ ಸ್ವಂತ. ಅವತ್ತು ನಡಿಬೇಕಾಗಿದ್ದ ನಿಶ್ಚಿತಾರ್ಥನ ಅವಳು ಕಾಲಿಟ್ಟು ನಿಲ್ಸಿದ್ಲು. ಇವತ್ತು ಯಾವ ತೊಂದರೆನೂ ಆಗದೆ ಇರೋ ಹಾಗೆ ಅವಳನ್ನ ಮನೆಯಿಂದ ಹೊರಗೆ ಹಾಕಿಸ್ದೆ. ಇನ್ನು ದೇವಾಂಶ್ ಮೇಲೆ ನೀನು ನಿನ್ ಬಲೆನೇ ಬೀಸ್ತೀಯೋ ಅಥವಾ ಮರಳು ಮಾಡ್ತೀಯೋ ಅದು ನಿನಗ್ ಬಿಟ್ಟಿದ್ದು. ದೇವಾಂಶ್ ಅದಕ್ಕೆಲ್ಲ ಬೀಳೋನಾಗಿದ್ರೆ ಯಾವತ್ತೂ ಅವನು ನನ್ನ ಕೈವಶ ಆಗ್ತಿದ್ದ. ಹೀಗೆ ಇಷ್ಟು ವರ್ಷ ನಾನು ಕಾಯೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಏನಕ್ಕಿಲ್ಲ, ಹಾಗೆ ಮಾತಾಡಿ ನಿನ್ನ ನೀನೇ ಡಿಗ್ರೇಡ್ ಮಾಡ್ಕೋತಿದ್ಯಾ. ತುಂಬಾ ಜನ ಹೆಣ್ಮಕ್ಳು ಅವ್ರ ಅಂದಾನ್ ನೋಡ್ಕೊಂಡು ಯಾರನ್ನ ಬೇಕಾದ್ರೂ ಮರಳು ಮಾಡ್ಬೋದು ಅನ್ಕೋತಾರೆ. ಆದ್ರೆ ಆ ಅಂದಾನ ಉಪಯೋಗಿಸ್ಕೊಳ್ಳೋ ಕಲೆ ಇದ್ರೆ ಮಾತ್ರ ಮರಳು ಮಾಡ್ಬೋದು ಅನ್ನೋ ವಿಷಯ ಗೊತ್ತಿರಲ್ಲ.